ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ. ಮಕ್ಕಳು ನೀರು ಪಾಲಾಗಿದ್ದು ಕೇಳಿದ್ದಕ್ಕೆ ಇಡೀ ಟೀಚರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಮಕ್ಕಳನ್ನೇ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಮ ಕೈ ಕೊಟ್ಟಿದ್ದಾರೆ. ಸರ್ಕಾರ ಏನ್ ಮಾಡಿದ್ರೆ 5 ಲಕ್ಷ ರೂಪಾಯಿ ಮಕ್ಕಳು ಕೊಟ್ಟು ತಗೊಂಡೋಗಿ ಅಂತ ಹೇಳಿದ್ದಾರೆ. ಮನ ಸಭಾಧ್ಯಕ್ಷರೇ, ಇಡೀ ನನ್ನ ತಾಲೂಕಿನ ಪರವಾಗಿ ಶೂನ್ಯ ವೇಳೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ಮಹಾಚೇತನ SM ಕೃಷ್ಣ ಅವರು ಕಳೆದ ದಿನ ನನ್ನ ತಾಲೂಕಿನ ಇಡೀ ತಾಲೂಕ ಕಣ್ಣೀರಲ್ಲಿ ಮುಳುಗಿತ್ತು. ಉತ್ತರ ಕನ್ನಡದ ಏನು ಪ್ರವಾಸದ ಕರ್ಮಕಾಂಡವನ್ನು ಬಿಚ್ಚಿಡ್ಲಿಕ್ಕೆ ಇವತ್ತು ನಾನು ಅವಕಾಶವನ್ನು ಕೇಳ್ತಾ ಇದ್ದೀನಿ. ನನ್ನ ನೋವನ್ನು ಹೇಳ್ಕೊಳಕ್ ಒಂದು ಅವಕಾಶ. ನೋವೆಲ್ಲಿಗೆ ಬೇರೆ ಟೈಮ್ ಉಂಟು, ಇಲ್ಲಿಗೆ 0 ಅವರಲ್ಲಿ ನೋವೆಲ್ ಬೇಕಾದ್ರೆ ನಾನು ಗೋಕರ್ಣದ ಬಗ್ಗೆ ಹಾಗೂ ನಮ್ಮ ಭಟ್ಕಳ ತಾಲೂಕಿನ ಮುರುಡೇಶ್ವರ ಬಗ್ಗೆ ತಾವೆಲ್ಲ ಅವಾಗಲೇ ಚರ್ಚೆ ಮಾಡ್ತಾ ಇದ್ರಿ. ಇವತ್ತು ಒಂದೇ ದೇಶ ಹಲವು ಜಗತ್ತು, ಬನ್ನಿ ನಿಮ್ಮ ಮಕ್ಕಳು ನೀರಿಗೆ ಹಾಕಿ ಅನ್ನೋ ಪರಿಸ್ಥಿತಿಯಲ್ಲಿ ಪ್ರಭು ಪಾಟೀಲ್ ಇವತ್ತು ಕೂತ್ಕೊಳ್ಳಿ. ಮಂಜುನಾಥ್ ಕೇಳಿಕಾಗಿದ್ರೆ ಕೂತ್ಕೊಳ್ಳಿ, ಪ್ರಶ್ನೆ ಕೇಳಿ ಏನಂತ ಹೇಳಿ. ನಿಮ್ಮ ಕಾಲೇಜಿನ 3 ಜನ ಮಕ್ಕಳು ಬನ್ನಿ ಅವರೇ, ಅದಕ್ಕೇನ್ ಸರ್ಕಾರ ನೋಡಿ ಮಾತ್ರ ಹೇಳಲ್ಲ. ಶಾಲೆ ಮಕ್ಕಳಲ್ಲಿ ಕ್ರಮದ ವಿಚಾರ ಸಪೋರ್ಟ್ ನೋಡಿ. 0 ಅವರಿಗೆ ಸಂಬಂಧಪಟ್ಟಾಗೆ ಮಾತಾಡಕ್ಕೆ ಇಷ್ಟಪಡ ಸೀನಿಯರ್ ಮೆಂಬರ್ಸ್ ಅವರ ಫಸ್ಟ್ ಟೈಮ್ ನೀವು ಸೀನಿಯರ್ ಮೆಂಬರ್ಸ್ ಇದ್ದೀರಿ. ನೀವು ಮಂಜುನಾಥ್ ಅವರೇ, ನಿಮ್ಮ ಸಮಸ್ಯೆ ಸ್ಪಷ್ಟತೆಯಲ್ಲಿ ಹೇಳಿ. ನಿಮ್ಮ ಶಾಲೆ ಮಕ್ಕಳು ಗೋಕರ್ಣನಾಥ್ ಹೋಗಿ ತೀರಿ ಹೋಗಿದ್ದಾರೆ, ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ, ಇದರ ಬಗ್ಗೆ ತಗೊಳ್ಳಿ. ಅದ್ರ ಮುಂಚೆ ಬೇರೆಲ್ಲ ಬಿಡಿ. ಸಭಾಧ್ಯಕ್ಷೆ, ನೆನ್ನೆಲ್ಲ ಮೊನ್ನೆ ಸುಮಾರು 7 ಜನ ಮಕ್ಕಳು ನೀರು ಪಾಲಾಗಿದ್ದಾರೆ. ಅದರ 4 ಜನ ಮಕ್ಕಳು ಸತ್ತೋಗಿ 3 ಜನ ಮಕ್ಕಳು ಚಿಂತಾಜನಕವಾಗಿ ಸೇರ್ಕೊಂಡಿದ್ದಾರೆ. ಎಲ್ಲಿ ನೀರು ಪಾಲಾದ್ರು? ಮುರುಡೇಶ್ವರದಲ್ಲಿ. ನನ್ನ ಸ್ಥಳಕ್ಕೆ ಭೇಟಿ ಕೊಟ್ಟಾಕ ಮನ ಮಂಕಾಳು ವೈದ್ಯರಿದ್ರು, DC ಅವರಿದ್ರು, SP ಅವರಿದ್ರು. ಬಹುಶಃ 5 ಗಂಟೆ ಸಮಯದಲ್ಲಿ ಮಕ್ಕಳು ನೀರಿಗೆ ಹೋದಾಗ ಅಲ್ಲಿ ವ್ಯವಸ್ಥೆ ನೋಡಿದಾಗ ಬಹುಶಃ ಒಂದು ಲೈಫ್ ಗಾರ್ಡ್ ಇರುವುದಿಲ್ಲ, ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ. ಮಕ್ಕಳು ನೀರು ಪಾಲಾಗಿದ್ದು ಕೇಳಿದ್ದಕ್ಕೆ ಇಡೀ ಟೀಚರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡಿ ಮಕ್ಕಳನ್ನೇ ಪೋಸ್ಟ್ ಮಾರ್ಟಮ್ ಮಾಡಿ ನಮ್ಮ ಕೈ ಕೊಟ್ಟಿದ್ದಾರೆ. ಸರ್ಕಾರ ಏನ್ ಮಾಡಿದ್ರೆ 5 ಲಕ್ಷ ರೂಪಾಯಿ ಮಕ್ಕಳು ಕೊಟ್ಟು ತಗೊಂಡೋಗಿ ಅಂತ ಹೇಳಿದ್ದಾರೆ. ಇದು ನಮ್ಮ ಪದ್ಧತಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುರುಡೇಶ್ವರ ಇಡೀ ವಿಶ್ವವಾದ್ಯಂತ ವಿಖ್ಯಾತ ಇರತಕ್ಕಂಥ ಸ್ಥಳದಲ್ಲಿ ಈ ತರ ಪ್ರವಾಸೋದ್ಯಮ ನೆಗ್ಲೆಕ್ಟ್ ಆದ್ರೆ ಮುಂಬರುವ ದಿನದಲ್ಲಿ ಯಾವ ಮಕ್ಕಳನ್ನ ಕಳಿಸ್ಲಿಕ್ಕೆ ನಾವು ಇದಾಗ್ತೀವಿ? ಸರ್ಕಾರ ಹೇಳಿ ನೋಡಿ ಸರ್, ಇದು 0 ಅವರ್ ಆಗಿದೆ ಎಮರ್ಜೆನ್ಸಿ ಅಂತ ಒಂದು ವಿಚಾರ, ಅದು ಅಗತ್ಯ ವಿಚಾರವೇ. ನೀವೇನೇನು ಬೇಕು, ನನ್ನ ಶಾಲಾ ಕಾಲೇಜಿನಿಂದ ಹೋಗಿ ಅಲ್ಲಿ 5 ಜನ ತೀರಿ ಹೋಗಿದ್ದಾರೆ, ಇದನ್ನು ವ್ಯವಸ್ಥೆಯಲ್ಲಿ ಇರಲಿಲ್ಲ. ಈ ಸಮಸ್ಯೆ ಸರ್ಕಾರಕ್ಕೆ ಸ್ಪಷ್ಟದ ಉತ್ತರ ಬೇಕಂತೇಳಿ ಯಾರು ಉತ್ತರ ಕೊಡಿ? ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದ ಪರವಾಗಿ ಆಗಿರುವ ದುರ್ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಹಾಗೂ ಮಾನ್ಯ ಶಾಸಕರು ಹೇಳಿರುವಂತಹದ್ದು ಮುಂಜಾಗ್ರತೆ ತಡೆಗಟ್ಟುವ ಕ್ರಮಗಳನ್ನು ಕೈಗೊಳ್ಳೋದರ ಕಡೆ ಗಮನ ಕೊಟ್ಟರೆ ಮುಂದೆ ಈ ರೀತಿ ಅನಾಹುತಗಳು ತಪ್ಪಬಹುದು ಅನ್ನೋದು ಮಾನ್ಯ ಶಾಸಕರ ಮುಖ್ಯವಾದಂಥ ವಿಷಯ ಆಗಿದೆ. ಇಲ್ಲಿ ಇಷ್ಟು ಹೆಚ್ಚು ಪ್ರವಾಸಿಗರು ಬರುವಂಥ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ಕ್ರಮ ಇರಬೇಕಾಗಿತ್ತು, ತಡೆಗಟ್ಟುವ ಕ್ರಮ ಇರಬೇಕಾಗಿತ್ತು ಅಂತ ಹೇಳಿದರೆ ಪ್ರವಾಸಿಗರಿರುವಂಥ ಪ್ರದೇಶದಲ್ಲಿ ಅವ್ರು ಹೇಳುವಂಥದ್ದು ನಿಜ ಇದೆ. ಇದರ ಬಗ್ಗೆ ಸರ್ಕಾರ ಅವರಿಗೆ ನಾವು ಉತ್ತರವನ್ನು ಕೊಡ್ತೇವೆ. ಇದನ್ನು ಅವರ ಸಲಹೆಯನ್ನು ಕೂಡ ನಾವು ಖಂಡಿತವಾಗಿ ಸ್ವೀಕಾರ ಮಾಡ್ತೇವೆ, ಅವರಿಗೆ ಉತ್ತರವನ್ನು ಕೊಡ್ತೇವೆ. ಶಿಕ್ಷಕರನ್ನು ಯಾಕೆ ಅರೆಸ್ಟ್ ಮಾಡಿದ್ರು? ಈಗ ಮಾನ್ಯ ಮುಖ್ಯಮಂತ್ರಿಗಳದ್ದು ಆಗಲಿ ಸರ್ಕಾರದ್ದು ಆಗಲಿ ಏನು ಅಭಿಪ್ರಾಯ ಇದೆ, ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ವಿಷಯದಲ್ಲಿ ಜೀವಹಾನಿ ಆದಂಥ ಸಂದರ್ಭದಲ್ಲಿ ಯಾರೂ ಜವಾಬ್ದಾರರು ಇಲ್ಲ ಅಂತ ಹೇಳಿದರೆ ಹೇಗೆ ಇದು ಸಮರ್ಥಿಸ್ಕೊಳ್ಳಿಕ್ಕಾಗುತ್ತೆ? ನಮಗೆ ನಾವೇ ಸರ್ಕಾರದಲ್ಲಿದ್ದು ಈಗ ಅವರು ಮುಂಜಾಗ್ರತೆ ಕ್ರಮ, ಇವರ ಮೇಲೆ ಉಸ್ತುವಾರಿ ಮಾಡಲಿಕ್ಕೆ 7 ಶಿಕ್ಷಕರು ಇವರ ಜೊತೆ ಪ್ರವಾಸ ಮಾಡಿದ್ದು. ಮಕ್ಕಳು ನೀರಿಗೆ ಇಳಿದು ದೂರ ಸಾಗುವಾಗ ಮೇಲು ಉಸ್ತುವಾರಿ ಮಾಡುವಂಥವ್ರು ಏನು ಮಾಡ್ತಾ ಇದ್ರು? ಅವರ ನಿರ್ಲಕ್ಷ್ಯತನ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಿಜವಾಗಿ ಏನಾಯಿತು ಅಂತ ಘಟನೆ ನಾನು ವರದಿ ಇಲ್ಲ ಈಗ, ಆದ್ರೆ ಮೇಲ್ನೋಟಕ್ಕೆ ಅವ್ರದ್ದು ಜವಾಬ್ದಾರಿ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ವಲ್ಲ ಅಧ್ಯಕ್ಷರೇ? ಅಲ್ಲಿ ಹಾಗಾಗಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಧಿಕಾರಿನೇ ಇಲ್ಲ. ಅಲ್ಲಿ ಒಂದ್ ನಿಮಿಷ, ಆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಧಿಕಾರಿನೇ ಇಲ್ಲ. ಅಲ್ಲಿ ಆಳ ಇದೆ, ಅಲ್ಲಿ ಹೋಗೋದು ರಕ್ಷಣೆಗಾರರು ಹೇಳ್ಬೇಕು. ಮೊದ್ಲು ಹೋಗೋರಿಗೆ ಎಲ್ಲಾ ಶಾಲೆಯಿಂದ ಮಕ್ಕಳು ಹೋಗ್ತಾರೆ, ಎಲ್ಲ JD ಸ್ಟೇಟ್ ಇಂದ ಬೋರ್ಡರ್ ಹಾಕ್ಬೇಕು. ಯಾವ ರಕ್ಷಣೆನೂ ಮಾಡಿಲ್ಲ. ಅಲ್ಲಿ ಜಿಲ್ಲಾ ಅಧಿಕಾರಿನೇ ಇಲ್ಲ. ದಯಮಾಡಿ ಮೊದ್ಲು ಅದನ್ನ ನೇಮಕ ಮಾಡಿ ಇದನ್ನೆಲ್ಲ ರಕ್ಷಣೆ ಮಾಡಕ್ಕೆ. ನಮ್ಮ ಪ್ರಶ್ನೆಗೆ ಇಷ್ಟೇ ಉತ್ತರ. ಪ್ರಾಣ ಹಾನಿ ಆದಂತ ಸಂದರ್ಭದಲ್ಲಿ
ನಾವು ಅದಕ್ಕೆ ಯಾರೂ ಜವಾಬ್ದಾರರಿಲ್ಲ ಅಂತೇಳಿ ಕೈ ಚೆಲ್ಲುವಂತದನ್ನ ನಮ್ಮ ಸರ್ಕಾರ ಒಪ್ಪೋದಿಲ್ಲ ಅಧ್ಯಕ್ಷರೇ. ಅಂತ ಸಂದರ್ಭದಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅವರ ತಪ್ಪು ನೆಪ್ಪನ್ನ ತನಿಖೆ ಗೊತ್ತಾಗುತ್ತೆ, ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಹಾಗೂ ಮಾನ್ಯ ಸದಸ್ಯರಿಗೆ ಸರ್ಕಾರದಿಂದ ಉತ್ತರವನ್ನು ನಾವು ಒದಗಿಸಿಕೊಡ್ತೇವೆ. ಅಲ್ಲಮ್ಮ ಪ್ರಭು ಪಾಟೀಲ್ ಕ್ವಶನ್ ಇಲ್ಲ. ಅಲ್ಲಮ್ಮ ಪ್ರಭು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್.